ಈಗ ನಾನು ಅನ್ಕೊಂಡಿರೋ ಪ್ರಕಾರ ಕುಮಟಾದಲ್ಲಿ ನೀವು ಓದಿರೋದು. ಕುಮಟಾದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿ. ನಾವು ಪಶ್ಚಿಮ ಘಟ್ಟ ಮತ್ತು ಕರಾವಳಿ ನಡುವೆ, ಪಶ್ಚಿಮ ಘಟ್ಟನೂ ಸಿಗತ್ತೆ, ಮುಂದೆ ಕರಾವಳಿನೂ ಇದೆ, ಮಿಡ್ಲಲ್ಲಿ ನಾವಿದ್ದೀವಿ. ಎಷ್ಟು ಹೆಚ್ಚು ಜನ ಸೈಟೇಷನ್ ಸೈಂಟಿಸ್ಟ್ ತಗೋತಾರೋ ಅಷ್ಟು ಹೆಚ್ಚು ಇಂಪಾರ್ಟೆನ್ಸ್ ನಿಮ್ಮ ರಿಸರ್ಚ್ ಇದೆ. ಅದೇ ವಿಜ್ಞಾನಿಗಳದ್ದು ಹಂಬಲ ಏನು ಅಂದ್ರೆ, ನಾನು ಮಾಡಿರುವಂತಹ ಯಾವುದೇ ಒಂದು ಪ್ರಯೋಗ ಇರ್ಬೋದು, ಪ್ರಬಂಧ ಇರ್ಬೋದು, ಅತಿ ಹೆಚ್ಚು ಬೇರೆ ಬೇರೆ ವಿಜ್ಞಾನಿಗಳು ಅದನ್ನ ಸೈಟೇಷನ್ಸ್ ಕೊಡಬೇಕು, ಅಂದ್ರೆ ಅದನ್ನ ತಮ್ಮ ಪ್ರಬಂಧಗಳೇ ಮಂಡಿಸಬೇಕು ಅನ್ನೋದೇ ಒಂದು ವಿಜ್ಞಾನಿಯ ಆಸೆ. ಮಗ ಮಗಳು ಕಲ್ತ್ ಕೂಡಲೇ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅಲ್ಲಿ ಆ ಪ್ರೆಷರ್ ಇರುತ್ತೆ. ಸೊ ಅದನ್ನ ಡಿಫೈಯಿಂಗ್ ದ ಗ್ರಾವಿಟಿ ಅನ್ನೋ ತರ. ಸೊ ಅದನ್ನ ಹೆಂಗೆ ನೀವು ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಿದ್ರಿ? ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ಆ ತರ ಪ್ರೆಷರ್ ಇರ್ಲಿಲ್ಲ. ನನ್ನ ತಂದೆ ತಾಯಿ ಆ ತರ ಏನು ನನ್ಗೆ ನೀನ್ ಇದೇ ಆಗ್ಬೇಕು ಅಂತ ಹೇಳಿಲ್ಲ. ನಾನು ನನ್ನ ಪದವಿ ಆದ್ಮೇಲೆ ನನ್ಗೆ ರಸಾಯನ ಶಾಸ್ತ್ರದಲ್ಲಿ ನನಗೆ ಒಲವಿದೆ, ನಾನು ಔದ್ಯೋಗಿಕ ರಸಾಯನ ಶಾಸ್ತ್ರನ ಆಯ್ಕೆ ಮಾಡ್ಕೋತೀನಿ ಅಂದ್ರೆ ನನ್ನ ತಂದೆಯವರು ಆಯ್ತಪ್ಪ ನಿನ್ಗೆ ಯಾವ್ದು ಇಷ್ಟ ಅದೇ ಮಾಡಿ ಅಂತ ಹೇಳಿದ್ರು. ರಸಾಯನ ಶಾಸ್ತ್ರ ಅಂದ್ರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಔದ್ಯೋಗಿಕ ರಸಾಯನ ಶಾಸ್ತ್ರದಲ್ಲಿ ಒಂದು ಏನು ನಿಮ್ಗೆ ಒಳ್ಳೇದೊಂದು ಇದೆ ಅಂದ್ರೆ, ನೀವು ಪಾಲಿಮರ್ ಬಗ್ಗೆ ಹೋದ್ರೆ ಅಲ್ಲೂನು ಹೋಗ್ಬೋದು, ಸಿಮೆಂಟ್ ಇಂಡಸ್ಟ್ರಿಗೆ ಇದ್ರೆ ಅಲ್ಲೂನು ಹೋಗ್ಬೋದು. ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಜಾಹೀರಾತುಗಳು ಶುರುವಾದಾಗ ಈ ನಿಜವಾದ ವಿಜ್ಞಾನ ಮುಂಚೆ ಇತ್ತು ಅಂತ ಅನ್ಸುತ್ತೆ ನನಗೆ. ಇದು ವಿಜ್ಞಾನ ಸುಸ್ಥಿರ ಜೀವನ ಶೈಲಿಗೆ ಆಗುವಂತ ವಿಜ್ಞಾನ ಅಲ್ಲ. ನಮ್ಮನ್ನ ಹಿಂದಿನವ್ರು ಮಾಡಿದ್ದು ಸುಸ್ಥಿರ, ಪ್ರಕೃತಿಗೆ ಏನೂ ಆಗ್ಬಾರ್ದು, ನಮಗೂ ಏನೂ ಆಗ್ಬಾರ್ದು, ನಾವೊಬ್ರಷ್ಟೇ ಬದುಕೋದಲ್ಲ, ಪ್ರಕೃತಿನೂ ಇದೆ, ಆ ಒಂದು ಯೋಚನೆಯಲ್ಲಿ ನಾವು ಬದುಕಿದ್ದು. ಆಮೇಲೆ ಬಂದಿದ್ದು ಸ್ವಲ್ಪ ಕ್ಷಿಪ್ರ, ಬೇಗ ಬಟ್ಟೆ ವಾಶ್ ಮಾಡ್ಬೇಕು ಅಂದ್ರೆ ಬೇಗ ಮುಗಿಬೇಕು. ಸೊ ಈಗ ಜನರಿಗೆ ಅದು ಮನವರಿಕೆ ಆಗ್ತಾ ಇದೆ. ಯಾವಾಗ ನಮಗೆ ಬೇರೆ ಬೇರೆ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ ಆಗೋದು, ಆಮೇಲೆ ನಮಸ್ಕಾರ ವೀಕ್ಷಕರೇ, ಇವತ್ತು ಇನ್ನೊಬ್ಬ ವಿಶೇಷ ಅತಿಥಿ ನಮ್ಮ ಬಿಯಾಂಡ್ ಲಿಮಿಟ್ಸ್ನಲ್ಲಿ ಕುಳಿತಿದ್ದಾರೆ. ಹಳ್ಳಿಗಾಡಿನಿಂದ ಬಂದ ಒಬ್ಬ ಹುಡುಗ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದಂಥ ಒಬ್ಬ ಹುಡುಗ, ವಿಜ್ಞಾನಿಯಾದಂಥ ಕಥೆ. ವಿಜ್ಞಾನಿಯಾದಂಥ ಹುಡುಗ ಯಾವುದೋ ಒಂದು ವಿದೇಶದ ಉನ್ನತವಾದಂಥ ಯಾವುದೋ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ಬೋದಾಗಿತ್ತು, ಅಥವಾ ಗೌರ್ಮೆಂಟ್ನಲ್ಲಿ ಎಲ್ಲಾದರೂ ಒಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕು, ಜನರ ಜೀವನ ಶೈಲಿ ಬದಲಾಗಬೇಕು, ಸಮಾಜಕ್ಕೆ ಕೊಡುಗೆ ನೀಡಬೇಕು ಅನ್ನೋವಂಥ ಒಂದು ಕಾರಣದಿಂದ ಉದ್ಯಮಿಯಾದಂತಹ ಹುಡುಗ. ಪ್ರಾಥಮಿಕ ಶಾಲೆಯಲ್ಲಿ ಓದಿ ವಿಜ್ಞಾನಿಯಾದ ನಂತರ ಉದ್ಯಮಿಯಾದಂತಹ ಒಬ್ಬ ಹುಡುಗನ ಕತೆ. ಇವತ್ತು ಅವರು ವಿಜ್ಞಾನಿ ಹಾಗೂ ಉದ್ಯಮಿ ಕೂಡ. ನಿಮಗೆ ನಾವು ಇವತ್ತು ಪರಿಚಯಿಸ್ತಾ ಇರುವಂತಹ ಅತಿಥಿ ಡಾಕ್ಟರ್ ರವಿಶಂಕರ್ ಭಟ್. ನಮಸ್ಕಾರ ಡಾಕ್ಟರ್ ರವಿಶಂಕರ್ ಭಟ್ ಅವರು. ನಮಸ್ಕಾರ ಪ್ರಮೋದ್ ಅವರೇ. ಸೊ ತುಂಬ ಖುಷಿ ಆಯಿತು ಇವತ್ತು ನೀವು ನಮ್ಮ ಚಾನಲ್ಗೆ ಬಂದಿರೋದು. ನಿಮ್ಮ ಕಂಪ್ನಿ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ನಿಮ್ಮನ್ನು ನಾನು ಸಂಪರ್ಕ ಮಾಡಿ ನಮ್ಮ ಬಿಯಾಂಡ್ ಲಿಮಿಟ್ಸ್ಗೆ ಬನ್ನಿ, ನಿಮ್ಮ ಯೋಚನೆಗಳು, ನೀವು ಬಂದ ಬಗೆ, ನೀವು ಬಂದ ರೀತಿ, ಇದೆಲ್ಲ ನಮ್ಮ ಜನರನ್ನು ಕೂಡ ಅಂದರೆ ಅವ್ರಿಗೆ ಕೂಡ ಸ್ಫೂರ್ತಿ ಕೊಡಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಿಮ್ಮನ್ನು ನಾವು ಚೀಫ್ ಗೆಸ್ಟ್ ಆಗಿ ಇಲ್ಲಿ ಕರೆದಿದ್ದೀವಿ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ. ನನಗೊತ್ತು ನೀವು ಕುಮಟಾದಿಂದ ಬಂದವರು, ಅಲ್ಲಿ ಕಲ್ತವರು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ ಬಿಯಾಂಡ್ ದ ಲಿಮಿಟ್ಸ್ ವೀಕ್ಷಕರಿಗೆ. ನನ್ನ ಹೆಸರು ರವಿಶಂಕರ್ ಭಟ್. ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೂಜಳ್ಳಿ ಎಂಬ ಒಂದು ಹಳ್ಳಿಯಿಂದ ಬಂದಿರೋದು. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ನಾನು ಒಂದು 3-4 ಶಾಲೆಯಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಅಮ್ಮನ ಶಿಕ್ಷಕಿ ಆಗಿದ್ರಿಂದ ಬೇರೆ ಬೇರೆ ಸ್ಕೂಲ್ಗೆ ಹೋಗುವಂತ ನನಗೆ ಅವಕಾಶ ಸಿಕ್ತು. ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು. ಹಾಗೆ ಪ್ರೌಢ ಶಿಕ್ಷಣವನ್ನ ಗುರುಪ್ರಸಾದ್ ಹೈಸ್ಕೂಲ್ ಮಲ್ಲಾಪುರ ಅಂತ, ಅಲ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು. ಆಮೇಲೆ ನಾನು PUC ಮತ್ತೆ ಪದವಿ ವಿದ್ಯಾಭ್ಯಾಸವನ್ನ ಕುಮಟಾದ ಡಾಕ್ಟರ್ AV ಬಾಳಿಗ ಕಾಲೇಜ್ನಲ್ಲಿ ನಾನು ಮುಗಿಸಿದೆ. ಆಮೇಲೆ ನನ್ನ ಸ್ನಾತಕೋತ್ತರ ಪದವಿಯನ್ನು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂದರೆ ಔದ್ಯೋಗಿಕ ರಸಾಯನಶಾಸ್ತ್ರದಲ್ಲಿ ಮಾಡಿದೆ. ಆಮೇಲೆ ನನ್ನ PhDಯನ್ನು ಮಟೀರಿಯಲ್ ಕೆಮಿಸ್ಟ್ರಿ, ನ್ಯಾನೋ ಟೆಕ್ನಾಲಜಿಯನ್ನು ಒಂದು ಕೇಂದ್ರವಾಗಿರಿಸ್ಕೊಂಡು ಮಟೀರಿಯಲ್ ಕೆಮಿಸ್ಟ್ರಿಯಲ್ಲಿ ಮಾಡಿದೆ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ. PhD ಮಾಡ್ತಾ ಇರುವಾಗಲೇ ನನಗೆ ಯುರೋಪಿಯನ್ ಯೂನಿಯನ್ ಫೆಲೋಶಿಪ್ ಸೆಲೆಕ್ಷನ್ ಆಯಿತು. ಸ್ಪೇನ್ನ ವೆಲೆನ್ಸಿಯಾ ಎಂಬ ವಿಶ್ವವಿದ್ಯಾಲಯದಲ್ಲಿ ಡ್ರಗ್ ಡೆಲಿವರಿ, ನ್ಯಾನೋ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಡ್ರಗ್ ಡೆಲಿವರಿ ಅನ್ನ ಮಾಡುವಂತ. ಡ್ರಗ್ ಅಂದ್ರೆ ಯಾವ ತರ ಡ್ರಗ್? ಇಲ್ಲ, ಈ ಔಷಧೀಯ ಗುಣ
ಹೊಂದಿರುವಂತ ನ್ಯಾನೋ ಪಾರ್ಟಿಕಲ್ ಅನ್ನ ದೇಹದ ವಿವಿಧ ಭಾಗಗಳಿಗೆ ಸಂಚಾರ ಮಾಡುವಂತ ಒಂದು ದೇಹದಲ್ಲಿ ಈಗ ಎಕ್ಸಾಂಪಲ್ ಹೇಳೋದಿದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಡಿಲೇ ಮಾಡೋದು, ಅಂದ್ರೆ ನಿಧಾನವಾಗಿಸುವುದು. ಈಗ ಎಷ್ಟೋ ನಮ್ದು ಆಪರೇಷನ್ ಎಲ್ಲ ಮಾಡುವಾಗ ರಕ್ತ ಬೇಗ ಹೆಪ್ಪುಗಟ್ಟಬಾರ್ದು ಅಂತ, ಬ್ಲಡ್ ಕ್ಲಾಟ್ ಬೇಗ ಆಗಬಾರ್ದು ಅಂತ ಡಿಲೇ ಮಾಡುವಂತ ಒಂದು ನ್ಯಾನೋ ತಂತ್ರಜ್ಞಾನವನ್ನ ನಾವು ಅಭಿವೃದ್ಧಿ ಪಡಿಸಿದ್ವಿ. ಆ ಒಂದು ಪ್ರಬಂಧ ಮಂಡಿಸೋದಕ್ಕೆ ನಮ್ಗೆ ಒಳ್ಳೆ ಸೈಟೇಷನ್ಸ್, ಅಂದ್ರೆ ಅತಿ ಹೆಚ್ಚು ವಿಜ್ಞಾನಿಗಳು ಅದನ್ನ ರೆಫರೆನ್ಸ್ ಆಗಿ ಅವರ ಪ್ರಬಂಧದಲ್ಲಿ ಮಂಡಿಸಿದ್ದಾರೆ. ಸೊ ಹೀಗೆ ನನ್ನ ವಿದ್ಯಾಭ್ಯಾಸ ಕನ್ನಡ ಮಾಧ್ಯಮದಲ್ಲಿ ಶುರುವಾಗಿ ಆಮೇಲೆ ಒಂದು ಉತ್ತಮವಾದಂಥ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ರಿಸರ್ಚ್ ಮಾಡಿ ನಮ್ಮ ಎಲ್ಲ ಪ್ರಬಂಧಕ್ಕೂ ಒಳ್ಳೆಯ ರೀತಿ ಸೈಟೇಷನ್ಸು ಮತ್ತು 19ಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮ್ಯಾಗಝೀನ್ಗಳಲ್ಲಿ ಅಂದರೆ ಜರ್ನಲ್ಸ್ಗಳಲ್ಲಿ ನನ್ನ ಪ್ರಬಂಧಗಳು ಮಂಡಿಸಲ್ಪಟ್ಟಿವೆ. ಉತ್ತಮವಾದಂಥ ಸೈಟೇಷನ್ಸ್ ಕೂಡ ದೊರಕಿದೆ. ನನ್ನ ಗೂಗಲ್ ಸ್ಕಾಲರ್ ನೀವು ರವಿಶಂಕರ್ ಭಟ್ ಅಂತ ಸರ್ಚ್ ಮಾಡಿದ್ರೆ ನೀವು ತಿಳಿಬಹುದು ಎಷ್ಟು ಜನ ಸೈಂಟಿಸ್ಟ್ ನನಗೆ ಸೈಟೇಷನ್ ಮಾಡಿದಿರಿ, ಎಷ್ಟು ಪಬ್ಲಿಕೇಶನ್ ನಂದಾಗಿದೆ. ಸೈಟೇಷನ್ ಅಂದ್ರೆ ನಾವು ಸೈಟೇಷನ್ ಅಂದ್ರೆ ಒಬ್ಬ ವಿಜ್ಞಾನಿ ಅವನೇನೋ ಪ್ರಬಂಧ ಮಂಡಿಸುವಾಗ ಇವ್ ರವಿಶಂಕರ್ ಭಟ್ ಅವರು ಹೀಗ್ ಮಾಡಿದ್ರು ಅಂತ ಅವ್ರ ಪ್ರಬಂಧದಲ್ಲಿ ನಿಮ್ಮ ರೆಫರೆನ್ಸ್ ತಗೊಳ್ತಾರೆ. ಸೊ ಈ ತರ 1100ಕ್ಕೂ ಹೆಚ್ಚು ಬೇರೆ ಬೇರೆ ಪ್ರಬಂಧಗಳಲ್ಲಿ ನಮ್ಮದು ರೆಫರೆನ್ಸ್ ಅನ್ನ ಅವರು ಹಾಕಿದ್ದಾರೆ. ಅಂದ್ರೆ ಒಂದು ವಿಜ್ಞಾನಿಗಳ ಅವರ ಪ್ರಬಂಧಕ್ಕೆ ಬರೀ ಪ್ರಬಂಧ ಬರೆದ್ರೆ ಸೈಟೇಷನ್ಸ್ ಇಲ್ಲ ಅಂದ್ರೆ ಅದಕ್ಕೆ ಏನು ಇದಿರಲ್ಲ. ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗತ್ತೆ. ಎಷ್ಟು ಹೆಚ್ಚು ಜನ ಸೈಟೇಷನ್ ಸೈಂಟಿಸ್ಟ್ ತಗೋತಾರೋ ಅಷ್ಟು ಹೆಚ್ಚು ಇಂಪಾರ್ಟೆನ್ಸ್ ನಿಮ್ಮ ರಿಸರ್ಚ್ ಇದೆ. ಸೊ ಅದೇ ವಿಜ್ಞಾನಿಗಳದ್ದು ಹಂಬಲ ಏನು ಅಂದ್ರೆ ನಾನು ಮಾಡಿರುವಂತಹ ಯಾವುದೇ ಒಂದು ಪ್ರಯೋಗ ಇರ್ಬೋದು, ಪ್ರಬಂಧ ಇರ್ಬೋದು, ಅತಿ ಹೆಚ್ಚು ಬೇರೆ ಬೇರೆ ವಿಜ್ಞಾನಿಗಳು ಅದನ್ನ ಸೈಟೇಷನ್ಸ್ ಕೊಡಬೇಕು, ಅಂದ್ರೆ ಅದನ್ನ ತಮ್ಮ ಪ್ರಬಂಧಗಳಲ್ಲಿ ಮಂಡಿಸಬೇಕು ಅನ್ನೋದೇ ಒಂದು ವಿಜ್ಞಾನಿ ಆಸೆ. ಸೊ ಇದೇ ರೀತಿ ನಾವು ಅತಿ ಉತ್ತಮ ಗುಣಮಟ್ಟದ ಪಬ್ಲಿಕೇಶನ್ಗಳಲ್ಲಿ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದೇ ಥರ 2 ಇಂಡಿಯನ್ ಪೇಟೆಂಟ್ಸ್ಗಳನ್ನು ಅಪ್ಲೈ ಮಾಡಿ ಇದು ಮಾಡಿದ್ದೀವಿ. ನ್ಯಾನೋ ತಂತ್ರಜ್ಞಾನದ ಮುಖ್ಯ ಒಂದು ಫೀಲ್ಡ್ನಲ್ಲಿ ಅಂದರೆ ನ್ಯಾನೋ ತಂತ್ರಜ್ಞಾನದಲ್ಲಿ ನ್ಯಾನೋ ಡ್ರಗ್ ಡೆಲಿವರಿ, ಸಿಲ್ವರ್ ಮತ್ತು ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಮೇಲೆ ನಾನು ವರ್ಕ್ ಮಾಡಿದ್ದು. ಸೊ ನೀವು ಗೂಗಲ್ ಸ್ಕಾಲರಲ್ಲಿ ನೋಡಿದ್ರೆ ನಂದು ಬೇರೆ ಬೇರೆ ಈಗ ಅರೇಕಾ ನಟ್ ಎಕ್ಸ್ಟ್ರಾಕ್ಟ್ ಅಂದರೆ ಅಡಿಕೆಯ ಎಕ್ಸ್ಟ್ರಾಕ್ಟ್ ಅಂದರೆ ಕಷಾಯವನ್ನು ಯೂಸ್ ಮಾಡಿ ನ್ಯಾನೋ ಪಾರ್ಟಿಕಲ್ ಅನ್ನ ಹೇಗೆ ಸಿಂಥಸಿಸ್ ಮಾಡುವುದು. ಇಲ್ಲಿ ನಂದು ಕೆಲವೊಂದು ಆಂಗ್ಲ ಪದ ನಾನು ಬಳಸಲೇಬೇಕಾಗುತ್ತೆ, ಯಾಕೆಂದ್ರೆ ಈಗ ನ್ಯಾನೋ ಪಾರ್ಟಿಕಲ್ಸ್ ಅದಕ್ಕೆ ಕನ್ನಡದಲ್ಲಿ ನೀವು ಚೇಂಜ್ ಮಾಡಬೇಕು ಅಂದ್ರೆ ಚಿನ್ನದ ನ್ಯಾನೋ ಗುಂಡುಗಳು ಅಂದ್ರೆ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್, ಬೆಳ್ಳಿಯ ನ್ಯಾನೋ ಗುಂಡುಗಳು ಅಂದ್ರೆ ನ್ಯಾನೋ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಈ ತರ ನಾವು ಅಡಿಕೆಯ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿದೀವಿ. ಮಶ್ರೂಮ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಪ್ಲೂರೋಟಸ್ ಫ್ಲೋರಿಡಾ ಅಂತ ಆಯಿಸ್ಟರ್ ಮಶ್ರೂಮ್ ಏನಂತ ಬರುತ್ತೆ ಅದರದ್ದು ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿ ನ್ಯಾನೋ ಪಾರ್ಟಿಕಲ್ಸ್ ಸಿಂಥಸಿಸ್ ಮಾಡಿದ್ದೀವಿ. ಈ ನ್ಯಾನೋ ಪಾರ್ಟಿಕಲ್ಸ್ಗಳು ಅನೇಕ ಉತ್ತಮವಾದಂಥ ಪ್ರಯೋಜನಗಳು ಹೊಂದಿವೆ. ಕ್ರಮೇಣ ನಾವು ಮಾತನಾಡ್ತಾ ನಾವು ಅದ್ರ ಬಗ್ಗೆ ಖಂಡಿತ. ಈಗ ನಾನು ಅನ್ಕೊಂಡಿರೋ ಪ್ರಕಾರ ಕುಮಟಾದಲ್ಲಿ ನೀವು ಓದಿರೋದು, ಅದು ನೀವು ಹೇಳಿದ ಪ್ರಕಾರ ಕುಮಟಾನು ಅಲ್ಲ, ಕೂಜಳ್ಳಿ ಅನ್ನುವಂತ ಒಂದು. ಹೌದು, ಕುಮಟಾದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿ ನಮ್ಮ ಮನೆ ಇರೋದು. ನಾವು ಪಶ್ಚಿಮ ಘಟ್ಟ ಮತ್ತು ಕರಾವಳಿ ನಡುವೆ ಒಂದು ಇದು ಬರುತ್ತೆ. ನಮ್ಗೆ ಪಶ್ಚಿಮ ಘಟ್ಟನೂ ಸಿಗತ್ತೆ, ಮುಂದೆ ಕರಾವಳಿನೂ ಇದೆ, ಮಿಡ್ಲಲ್ಲಿ ನಾವಿದ್ದೀವಿ. ಮತ್ತೆ ಈ ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಪ್ರಮೋದ್ ಹೆಗಡೆ ಅಂತ ಪ್ರತಿಭಾವಂತರನ್ನ ತುಂಬಾ ಜನರನ್ನು ಕೊಟ್ಟಿದೆ. ಹೌದೌದು. ಸೊ ನಮ್ಮ ಜಿಲ್ಲೆ ಕರಾವಳಿ ಅತಿ ಹೆಚ್ಚು ಪ್ರತಿಭಾವಂತರನ್ನು ನಮ್ಮ ಈ ಸಮಾಜಕ್ಕೆ ನೀಡಿದೆ. ನಾವು ಪ್ರಕೃತಿ ನಡುವೆನೆ ಬದುಕೋದ್ರಿಂದ ಪ್ರಕೃತಿಗೆ ಏನಾದರೂ ಮಾಡಬೇಕು ಅಂತ ನಮ್ಗೆ ಮೊದಲಿಂದನೂ ನಮಗೆ ಬಂದ್ಬಿಟ್ಟಿರತ್ತೆ. ಸೊ ನಾವು ವಿದ್ಯಾಭ್ಯಾಸ ಮಾಡುವಾಗ್ಲೇ ಸುತ್ತಮುತ್ತಲು ನಾವು ಪರಿಸರ ನೋಡಿರ್ತೀವಿ, ನಾವು ಸ್ವಚ್ಛತೆ ಸೌಂದರ್ಯದ ಬಗ್ಗೆ ನೋಡಿರ್ತೀವಿ. ಸೊ ನಾವು ಆ ಬ್ಯಾಕ್ಗ್ರೌಂಡಿಂದ ಅಂದ್ರೆ ಆ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಏನೋ ನಮ್ಗೆ ಈ ಒಂದು ಮುಂದಿನ ಈ ರಿಸರ್ಚ್ ಮತ್ತೆ ನನ್ನ ಸಂಸ್ಥೆ ಮಾಡಲಿಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ನಾನು ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು, ಆಮೇಲೆ ಹಳ್ಳಿಯಿಂದನೇ ಬಂದಿದ್ದು. ಸೊ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನೀವು ಕನ್ನಡ ಮಾಧ್ಯಮಗಳ ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ನಾವು ಹಳ್ಳಿಯಿಂದ ಬಂದಿರೋ ಅಥವಾ ಒಂದು ಚಿಕ್ಕ ಪಟ್ಟಣದಿಂದ ಬಂದಿರೋದು ವಿದ್ಯಾರ್ಥಿಗಳಿರ್ಬೋದು, ಬರೀ ಪೇಟೆ ಅಥವಾ ಸಿಟಿಯಲ್ಲಿ ಇರುವಂಥವ್ರಷ್ಟೇ ಉದ್ಯಮವನ್ನು ನಡೆಸ್ಬೋದು, ಅವರಷ್ಟೇ ಸೈಂಟಿಸ್ಟ್ ಆಗ್ಬೋದು ಅಂತ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೋಬೇಡಿ. ಯಾರು ಬೇಕಾದರೂ ಏನು ಸಾಧನೆ ಬೇಕಾದರೂ ಮಾಡ್ಬೋದು. ಆ ಛಲ ಮತ್ತು ಆ ಒಂದು ಪರ್ಸಿವರೆನ್ಸ್ ಅಂತ ಹೇಳ್ತೀವಲ್ಲ, ಒಂದು ಹುಮ್ಮಸ್ಸಿದ್ರೆ
ನೀವು ನಿಜವಾಗ್ಲೂ ಸಾಧನೆಯನ್ನ ಮಾಡಬಹುದು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈಗ ನೀವು ಚಿಕ್ಕವರಿರುವಾಗಲೇ ನಿಮ್ಗೇನಾದ್ರೂ ಮೈಂಡಲ್ಲಿ ಇತ್ತ ಈ ತರ ನಾನು ವಿಜ್ಞಾನಿ ಆಗ್ಬೇಕು ಅಥವಾ ಆ ರೀತಿ ಏನಾದ್ರೂ ಗುರಿ ಇತ್ತ? ನಾನು ಚಿಕ್ಕವನಿರುವಾಗ ಇರಲಿಲ್ಲ. ಯಾವಾಗ ನಾನು ಪ್ರೌಢ ಶಿಕ್ಷಣ ಮುಗಿಸಿ ಸೆಕೆಂಡರಿ ಅಂದ್ರೆ PUC ಬಂದಾಗ ವಿಜ್ಞಾನದ ಬಗ್ಗೆ ಸ್ವಲ್ಪ ಒಲವು ಬಂತು. ಪದವಿ ಮಾಡುವಾಗ ನಾನು ಕೆಮಿಸ್ಟ್ರಿ, ಬಾಟ್ನಿ, ಜುವೆಲಜಿ ಆ ಒಂದು ಐಚ್ಛಿಕ ವಿಷಯಗಳನ್ನ ತಗೊಂಡೆ. ನನಗೆ ಬಾಟನಿ ಅಂದರೆ ಸಸ್ಯಶಾಸ್ತ್ರದಲ್ಲಿ ತುಂಬ ಒಲವಿತ್ತು. ಅದನ್ನ ಯೂಸ್ ಮಾಡಿ ಕೆಮಿಸ್ಟ್ರಿ, ಆಮೇಲೆ ನಾನು ಮಾಡಿದ್ದು ಔದ್ಯೋಗಿಕ ರಸಾಯನಶಾಸ್ತ್ರ. ಏನಾದರೂ ಕೆಲವೊಂದು ಉತ್ಪನ್ನಗಳನ್ನು ಮಾಡಬೇಕು, ಅದು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರಬೇಕು. ಆಮೇಲೆ ನಂದು ಒಂದು ಯಾವತ್ತೂ ಉದ್ದೇಶ ಇತ್ತು, ಎಲ್ಲರೂ ಮಾಡ್ದಂಗೆ ನಾನು ಮಾಡಬಾರ್ದು. ಎಲ್ಲರೂ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ನಾನೇನಾದರೂ ಬೇರೆ ಏನಾದ್ರು ಕ್ಷೇತ್ರದಲ್ಲಿ ಮಾಡಬೇಕಂತ ಒಂದು ಆಸೆ ಇತ್ತು. ಸೊ ಅದೇ ರೀತಿ ನಾನು ನನ್ನ ಆ ಪ್ರೆಷರ್ನ ಹ್ಯಾಂಗ್ ಹ್ಯಾಂಡಲ್ ಮಾಡಿ? ಯಾಕಂದ್ರೆ ನಾನು ಈ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಆವಾಗಲೇ. ಈಗೆಲ್ಲ ಕಡೆ ಊರು ಆಗಲಿ, ಹಳ್ಳಿ ಆಗಲಿ, ಸಿಟಿ ಆಗಲಿ, ಎಲ್ಲಾದರೂ ಮಗಳು ಕಲ್ತ್ ಕೂಡಲೇ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಪೇರೆಂಟ್ಸಲ್ಲಿ ಆ ಪ್ರೆಷರ್ ಇರುತ್ತೆ. ಅದೇ ಪ್ರೆಷರ್ ಮಕ್ಕಳಿಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದನ್ನ ಡಿಫೈಯಿಂಗ್ ದ ಗ್ರಾವಿಟಿ ಅನ್ನೋ ಥರ. ಸೊ ಅದನ್ನ ಹೆಂಗೆ ನೀವು ಪ್ರೆಷರನ್ನು ಹ್ಯಾಂಡಲ್ ಮಾಡಿದ್ರಿ, ಹೆಂಗೆ ಇದು ಮಾಡಿದ್ರಿ? ನಿಜವಾಗಿ ಹೇಳಬೇಕಂದ್ರೆ ನನಗೆ ಆ ಥರ ಪ್ರೆಷರ್ ಇರಲಿಲ್ಲ. ನನ್ನ ಸೌಭಾಗ್ಯ, ನನ್ನ ಪೇರೆಂಟ್ಸ್ ಅಂದರೆ ನನ್ನ ತಂದೆ ತಾಯಿ ಆ ಥರ ಏನು ನನಗೆ ನೀನು ಇದೇ ಆಗಬೇಕು ಅಂತ ಹೇಳಿಲ್ಲ. ನಾನು ನನ್ನ ಪದವಿ ಆದಮೇಲೆ ನನಗೆ ರಸಾಯನಶಾಸ್ತ್ರದಲ್ಲಿ ನನಗೆ ಒಲವಿದೆ, ನಾನು ಔದ್ಯೋಗಿಕ ರಸಾಯನಶಾಸ್ತ್ರನ ಆಯ್ಕೆ ಮಾಡ್ಕೋತೀನಿ ಅಂದರೆ ನನ್ನ ತಂದೆಯವರು ಆಯ್ತಪ್ಪ ನಿನಗೆ ಯಾವ್ದು ಇಷ್ಟ ಅದೇ ಮಾಡಿ ಅಂತ ಹೇಳಿದ್ರು. ಅದೇ ಥರ ಔದ್ಯೋಗಿಕ ರಸಾಯನಶಾಸ್ತ್ರ ಅಂದರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಔದ್ಯೋಗಿಕ ರಸಾಯನಶಾಸ್ತ್ರದಲ್ಲಿ ಒಂದು ಏನು ನಿಮಗೆ ಒಳ್ಳೇದೊಂದು ಇದೆ ಅಂದರೆ, ನೀವು ಪಾಲಿಮರ್ ಬಗ್ಗೆ ಹೋದರೆ ಅಲ್ಲೂ ಹೋಗ್ಬೋದು, ಸಿಮೆಂಟ್ ಇಂಡಸ್ಟ್ರಿಗಿದ್ರೆ ಅಲ್ಲೂ ಹೋಗ್ಬೋದು, ಪೇಂಟ್ ಇಂಡಸ್ಟ್ರಿ ಹೋಗಬೇಕು ಅಂದರೆ ಅದು ಅಂದರೆ ನಾವು ಅದರನ್ನ ಎಲ್ಲನೂ ಕಲಿತೀವಿ, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿನೂ ಕಲಿತೀವಿ. ಸೊ ಆ ಕೋರ್ಸ್ ಮಾಡೋದ್ರಿಂದ ನಿಮ್ಗೆ ಯಾವ ಇಂಡಸ್ಟ್ರಿ ಬೇಕಾದರೂ ಕೆಮಿಸ್ಟ್ರಿಲಿ ನಿಮಗೆ ಅಲ್ಲಿ ನೀವು ಅಂದರೆ ನೀವು ಅಲ್ಲಿ ಸಿಲೆಕ್ಷನ್ ಆಗ್ಬೋದು. ನೀವು ಪೇಂಟು, ಪಾಲಿಮರ್, ಪ್ಲಾಸ್ಟಿಕ್ಸ್, ಆಮೇಲೆ ಎಲ್ಲ ಕ್ಷೇತ್ರದಲ್ಲಿ ನಾವು ಅದರಲ್ಲಿ ಕಲ್ತಿರ್ತೀವಿ. ನನಗೆ ಅದರಲ್ಲಿ ಮತ್ತೆ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಇದಾಯಿತು. ಯಾಕೆಂದರೆ ಡ್ರಗ್ಸ್ ಅಂದರೆ, ಈಗ ಡ್ರಗ್ಸ್ ಅಂದರೆ ನಾವು ತಗೊಳ್ಳೋ ಔಷಧಿಗಳ ಬಗ್ಗೆ, ಅದರ ಬಗ್ಗೆ ತುಂಬ ಒಲವಿತ್ತು. ಸೊ ನಾನು ನೆಕ್ಸ್ಟ್ ಸಿಲೆಕ್ಟ್ ಮಾಡಿದ್ದು ಮಟೀರಿಯಲ್ ಕೆಮಿಸ್ಟ್ರಿ, ಅದರಲ್ಲೂ ನ್ಯಾನೋ ತಂತ್ರಜ್ಞಾನ, ಸಿಲ್ವರ್ ಮತ್ತು ಗೋಲ್ಡ್ ನ್ಯಾನೋ ಪಾರ್ಟಿಗಳನ್ನು ಬೇರೆ ಬೇರೆ ಸಸ್ಯ ಮೂಲಗಳಿಂದ ಹೇಗೆ ಉತ್ಪಾದನೆ ಮಾಡೋದು ಅದರ ಬಗ್ಗೆ ನಂದು ಪೂರ್ತಿ PhD ಮಂಡನೆ ಅದರಿಂದನೇ ಆಗಿದ್ದು. ಸೊ ಆ ಥರ ನಾವು ತಿಳಿಬಹುದು. BScಯಲ್ಲಿ ನನ್ನ ಪದವಿಯಲ್ಲಿ ನನಗೆ ಸಸ್ಯಶಾಸ್ತ್ರ ಒಲವಿತ್ತು, ಆಮೇಲೆ ಸ್ನಾತಕೋತ್ತರದಲ್ಲಿ ರಸಾಯನಶಾಸ್ತ್ರ, ಇದೆಲ್ಲ ಕಂಬೈನ್ ಆಗಿ PhDಲಿ ಎಲ್ಲ ಕ್ಷೇತ್ರದಲ್ಲಿ ನನಗೆ ಅದರ ಉಪಯೋಗ ಆಯಿತು. ಯಾಕೆಂದರೆ ನಾನು ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸು, ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸನ್ನು ಉತ್ಪಾದನೆ ಮಾಡಲಿಕ್ಕೆ ಸಸ್ಯಗಳನ್ನೇ ಮೂಲಗಳನ್ನೇ ನಾನು ಬಳಸ್ಕೊಂಡಿದ್ದೇನೆ. ಸೊ ಅದೆಲ್ಲ ಆದಮೇಲೆ ಕೋರ್ಸ್ ಆದಮೇಲೆ ನನ್ನ ಉನ್ನತ ಅಭ್ಯಾಸ ಕೂಡ ಅದು ನ್ಯಾನೋ ಡ್ರಗ್ ಡೆಲಿವರಿ, ಅಂದರೆ ನಮ್ಮ ಔಷಧಿಗಳನ್ನ ನ್ಯಾನೋ ಪಾರ್ಟಿಕಲ್ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವಂತ ಅಂತ ಇದರ ಮೇಲೂ ವರ್ಕ್ ಮಾಡಿದೆ. ನಂತರ ನನ್ನ PhD ಮುಗಿದ ಮೇಲೆ ನಮ್ಮ ಈ ಮುಂದಿನ ಈಗ ಏನು ಸಂಸ್ಥೆ ಬಗ್ಗೆ ಹೇಳಬೇಕು, ಅದು ಕೂಡ ಸಸ್ಯ ಮತ್ತೆ ಸೇಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಆಮೇಲೆ ಸೇಫ್ ಗಾರ್ಡನಿಂಗ್ ಪ್ರಾಡಕ್ಟ್ಸ್, ಅಂದರೆ ಯಾವುದೇ ತೊಂದರೆ ಇಲ್ಲದಿದ್ದಂತಹ ಮಾರ್ಚಕಗಳು, ಶುಚಿಕಾರಕಗಳು ಇದನ್ನ ಅಭಿವೃದ್ಧಿಪಡಿಸಿದ್ದೇವೆ. ಈಗ ನೀವು ಈಗ ಅಷ್ಟು ವರ್ಷ ಅಲ್ಲಿ ಊರಲ್ಲಿ ಓದುವಾಗ ನಿಮ್ಮ ಮೇಲೆ ಗಾಢವಾಗಿ ಪರಿಣಾಮ ಬೀರಿದಂತ ಅಂಶಗಳು ಯಾವುದು? ಊರಲ್ಲಿ ಹಳ್ಳಿಯ ಜೀವನ, ಅದು ಒಂದು ನಾವು ಸಿಂಪ್ಲಿಸಿಟಿ, ಅಂದ್ರೆ ನಾವು ಒಂದು ಯಾವುದೇ ಆಡಂಬರ ಇಲ್ವಂತ ಜೀವನ. ಆಮೇಲೆ ನಮಗೆ ಪ್ರಶಾಂತವಾದ ವಾತಾವರಣವಿತ್ತು, ಕಲುಷಿತ ಇಲ್ದಿದ್ದಂತಹ ಯಾವುದೇ ವಾತಾವರಣ ಅಂದ್ರೆ ಇರಲಿಲ್ಲ ಅಲ್ಲಿ. ಸೊ ಒಂದು ಶಾಂತತೆ ಇತ್ತು. ಆಮೇಲೆ ನಮ್ಮ ತಂದೆ ತಾಯಿಯಂತ ವೃತ್ತಿ, ಶಿಸ್ತುಬದ್ಧ ಜೀವನ, ಅದೆಲ್ಲ ನಮಗೆ ಅವಶ್ಯಗಳು ನಮಗೆ ಪರಿಣಾಮ ಬೀರಿದೆ. ಆಮೇಲೆ ನಮಗೆ ಒಳ್ಳೆಯ ಸ್ನೇಹಿತರುಗಳು ಇದ್ರು. ಸೊ ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ ಒಂದು ಪ್ರೇರಣೆ ಈ ಥರ ನಮ್ಮ ಸುತ್ತಮುತ್ತಲಿನಿಂದ ನನಗೆ ಸಿಕ್ತು. ಈಗ ನೀವು PhD ಮಾಡಿದ್ಮೇಲೆ ಎಲ್ಲಾದರೂ ಕೆಲಸ ಮಾಡಿದ್ರ ಅಥವಾ ಡೈರೆಕ್ಟಾಗಿ ಈ ಥರ ಒಂದು ಉದ್ಯಮಕ್ಕೆ ಬಂದ್ರ, ಹೆಂಗೆ? PhD ಆದಮೇಲೆ ನಾನು ಒಂದು 6 ತಿಂಗಳ ವಿಠಲ್ ಮಲ್ಯ ಸೈಂಟಿಫಿಕ್ ರಿಸರ್ಚ್ ಫೌಂಡೇಶನ್ ಅಂತ UB ಗ್ರೂಪ್ ಅಂಡರ್ ಬರುತ್ತೆ, ಅದು ಅಲ್ಲಿ ಸೈಂಟಿಸ್ಟ್ ಆಗಿ ವಿಜ್ಞಾನಿಯಾಗಿ ವರ್ಕ್ ಮಾಡಿದೆ. ಅಲ್ಲಿ ನಾವು ಅಲ್ಲೂ ಕೂಡ ನಾನು ನ್ಯಾನೋ ಪಾರ್ಟಿಕಲ್ ಮೇಡನ್ನೇ ವರ್ಕ್ ಮಾಡಿದ್ದೆ.
ರ್ಯಾಮ್ನೋಲಿಪಿಡ್ ಇಂದ ನ್ಯಾನೋ ಪಾರ್ಟಿಕಲ್ ಸಿಂಥಸಿಸ್ ಮಾಡಿ ಈ ವಾಟರ್ ಪ್ಯೂರಿಫಿಕೇಶನ್ ಅಲ್ಲಿ ಅಂದ್ರೆ ನೀರನ್ನು ಶುಚಿತ್ವಗೊಳಿಸುವಂತ ಉಪಕರಣಗಳಲ್ಲಿ ಬಳಸುವಂತ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಅಲ್ಲಿ ಅಭಿವೃದ್ಧಿಪಡಿಸಿದ್ವಿ. ಸೊ ಗೌರ್ಮೆಂಟಿಗೆ ನಾವು ಪ್ರಾಜೆಕ್ಟ್ ಬರೆಯೋದು ಆ ತರ ಅಲ್ಲಿ ನಮ್ ಕೆಲಸ ಇತ್ತು. ಈ ಇವತ್ತಿನ ವಾಟರ್ ಪ್ಯೂರಿಫೈಯರ್ ಅಲ್ಲೆಲ್ಲ ಆತರ ಪಾರ್ಟಿಕಲ್ಸ್ ಇರುತ್ತೆ ಅದು. ಸೊ ಇವಾಗ ಕೆಲವೊಂದು ಉತ್ಪನ್ನಗಳಲ್ಲಿ ನೀವು ನೋಡಿರ್ಬೋದು ಸಿಲ್ವರ್ ನ್ಯಾನೋ ಟೆಕ್ನಾಲಜಿ ಅಂತ. ಸೊ ಈ ತರ ಬಹಳಷ್ಟು ಟಾಟಾ ಸ್ವಚ್ ಇರ್ಬೋದು ಆ ತರ ನ್ಯಾನೋ ಪಾರ್ಟಿಕಲ್ಗಳನ್ನ ಅದನ್ನ ಬಳಸಿರ್ತಾರೆ. ಸೊ ಇದು ಅತ್ಯಂತ ಸೇಫ್, ಅಂದ್ರೆ ಯಾವುದೇ ತೊಂದರೆ ಯಾವುದೇ ದುಷ್ಪರಿಣಾಮಗಳಿಲ್ದೇನೆ ಅದು ನೀರಿನ ಶುಚಿ ಮಾಡುವುದರಲ್ಲಿ ಅದು ಸಹಾಯ ಮಾಡುತ್ತೆ. ಆ ಒಂದು ಪ್ರಾಜೆಕ್ಟ್ ನಲ್ಲಿ ನಾನು ವರ್ಕ್ ಮಾಡಿದ್ದೆ. ಆದ್ರೆ ನಾನು ಕೆಲವೇ ತಿಂಗಳು, ಒಂದು ಆರು ತಿಂಗಳಷ್ಟೇ ನಾನು ವರ್ಕ್ ಮಾಡಿದ್ದು. ಅದಾದ್ಮೇಲೆ ನಾವು ಸ್ವಂತ ಉದ್ಯಮ ಅಲ್ಲಿ ವರ್ಕ್ ಮಾಡ್ತಿರುವಂತ ರವೀಶ್ ಭಟ್, ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಮತ್ತೆ ನಾವು 3 ಜನ ಸೇರಿ ಈ ಬಯೋಲಾಜಿಕಲ್ ರಿಸರ್ಚ್ ಇನ್ನೋವೇಷನ್ ಸೆಂಟರ್ ಅಂಡ್ ಸೊಲ್ಯೂಷನ್ಸ್ ಅಂತ ನಾವು ಎಲ್ಲರೂ ಕೂಡ ನಾವು ವೈಜ್ಞಾನಿಕ ಹಿನ್ನೆಲೆಯನ್ನು ಉಳ್ಳವರು. ಸೊ ಅದಕ್ಕೆ ಡಾಕ್ಟರ್ಸ್ ಇಲ್ಲ, ಇನ್ನೊಬ್ರು PhD, ಇನ್ನೊಬ್ರು ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ರವೀಶ್ ಭಟ್ ಅಂತ. ಡಾಕ್ಟರ್ ರಾಜೇಂದ್ರ ಹೆಗಡೆ ಅಂತ ಅವರು ಎಂಟಮಾಲಜಿಸ್ಟ್, ಅಂದ್ರೆ ಕೀಟಶಾಸ್ತ್ರದಲ್ಲಿ ಅವರು PhD ಮಾಡಿದ್ದಾರೆ. ಸೊ ನಾವು 2015ರಲ್ಲಿ ಬಯೋಲಾಜಿಕಲ್ ರಿಸರ್ಚ್ ಇನ್ನೋವೇಷನ್ ಸೆಂಟರ್ ಅಂಡ್ ಸೊಲ್ಯೂಷನ್ಸ್, ಸೊ ಅದ್ರ ಫಸ್ಟ್ ಲೆಟರ್ ತಗೊಂಡ್ರೆ ಬ್ರಿಕ್ಸ್ ಅಂತ. ಅದು ಆಕ್ಚುಲಿ ನಮ್ದು ಕಸ್ಟಮರ್ಸ್ ಎಲ್ಲ ಈಗ ಬ್ರಿಕ್ಸ್ ಅಂತ ಹೇಳ್ತಾರೆ, ಬಟ್ ನಮ್ದು ರಿಜಿಸ್ಟರ್ ಆಗಿರೋದು ಬಯೋಲಾಜಿಕಲ್ ರಿಸರ್ಚ್ ಇನ್ನೋವೇಷನ್ ಸೆಂಟರ್ ಅಂಡ್ ಸೊಲ್ಯೂಷನ್. ಸೊ ಆ ಮೊದಲನೇ ವರ್ಡ್ ಅನ್ನ ನಾವು ತಗೊಂಡ್ರೆ ಬ್ರಿಕ್ಸ್ ಅಂತ ಆಗತ್ತೆ. ಆ ಲೋಗೋನು ಕೂಡ ಇನ್ನೋವೇಷನ್ ಅಂತ, ಅನ್ನ ಇನ್ನೋವೇಷನ್ ತರ ಮಾಡಿ ನಾವು ಲೋಗೋ ರಿಜಿಸ್ಟರ್ ಮಾಡಿಸ್ತೀವಿ. ಸೊ ಇದರ ಉದ್ದೇಶ ಏನು, ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಗ್ರಾಹಕರಿಗೆ ಸೇಫ್ ಪ್ರಾಡಕ್ಟ್ಸ್ ಅನ್ನ ಕೊಡಬೇಕು. ವೈಜ್ಞಾನಿಕ ತಳಹದಿಯ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟು ಮಾಡುವಂತಹ ಪ್ರಾಡಕ್ಟ್ಗಳನ್ನು ನಾವು ಡೆವಲಪ್ ಮಾಡಬಹುದು. ಯಾಕೆಂದ್ರೆ ನಾವು ಅಭಿವೃದ್ಧಿ ಪಡಿಸಿದ್ದು ಫಸ್ಟು ನ್ಯಾಚುರಲ್ ಗಾರ್ಡನಿಂಗ್ ಪ್ರಾಡಕ್ಟ್ಸ್, ಅಂದ್ರೆ ಮನೆ ಈಗ ಟೆರೆಸ್ ನಲ್ಲಿ ಇರ್ಬೋದು, ತಾರಸಿ ತೋಟ ಮಾಡುವವರು ಇರ್ಬೋದು, ಕಿಚನ್ ಗಾರ್ಡನ್ ಅಂದ್ರೆ ಕಿಚನ್ ಹಿಂದ್ಗಡೆ ಅಡಿಗೆ ತೋಟ ಮಾಡುವುದಿರ್ಬೋದು, ಅವ್ರಿಗೆ ಒಂದು ಈಗ ಫಾರ್ಮರ್ಸ್ ಲೆವೆಲ್ ಅಲ್ಲಿ ಮಾಡುವಂತ ಕೀಟಗಳಿಗೆ ಸ್ಪ್ರೇ ಮಾಡೋದೆಲ್ಲ ಅವ್ರಿಗೆ ಯೂಸ್ ಮಾಡಕ್ ಆಗಲ್ಲ. ಸೊ ನಾವು 10 ವಿವಿಧ ರೀತಿಯ ಪ್ಲಾಂಟ್ ಎಕ್ಸ್ಟ್ರಾಕ್ಟ್, ಅಂದ್ರೆ ಸಸ್ಯಗಳ ಎಕ್ಸ್ಟ್ರಾಕ್ಟ್ ಅಂದ್ರೆ ಸಿಂಪಲ್ ಹೇಳ್ಬೇಕಂದ್ರೆ ಕಷಾಯ ಕುದಿಸ್ಬಿಟ್ಟು ಅದರದ್ದು ರಸ ಇಂತಿಷ್ಟು ಪ್ರಮಾಣದಲ್ಲಿ ಮಾಡಿದಾಗ ಅದಕ್ಕೆ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಅದನ್ನ ಉಪಯೋಗಿಸ್ಬಿಟ್ಟು ಸಸ್ಯ ರಕ್ಷಕ್, ಅದರಲ್ಲಿ ನಾನು ನ್ಯಾನೋ ತಂತ್ರಜ್ಞಾನವನ್ನು ಉಪಯೋಗಿಸಿದೀವಿ. ಸಸ್ಯ ರಕ್ಷಕ್ ಅಂತ ಒಂದು ಮಾಡಿದ್ವಿ. ಅದನ್ನ ಸಿಂಪಡಣೆ ಮಾಡೋದ್ರಿಂದ ನೀವು ತರಕಾರಿ ಬೆಳೆಯೋದಿರ್ಬೋದು, ಯಾವುದೇ ಒಂದು ಬೆಳೆ ಬೆಳೆಯೋದ್ರಿಂದ ಅದರ ನೀವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ರಾಸಾಯನಿಕಗಳು ಇರೋದಿಲ್ಲ ಅದರಲ್ಲಿ. ಸೊ ಹಾಗೆ ಅದನ್ನ ನೀವು ತೆಗೆಯೋದು ಸಸ್ಯದಿಂದನೇ, ಸಿಂಪಡಣೆ ಮಾಡೋದು ಸಸ್ಯಗಳ ಮೇಲೆನೆ. ಬಟ್ ಬೇರೆ ಇದರಲ್ಲಿ ತುಂಬಾ ಬೇರೆ ಬೇರೆ ಕೆಮಿಕಲ್ಸ್ ಗಳಿರುತ್ತೆ, ಅಂದ್ರೆ ರಾಸಾಯನಿಕಗಳಿರುತ್ತೆ ಸ್ಪ್ರೇ ಕೀಟನಾಶಕಗಳಲ್ಲಿ. ಸೊ ಜನರಿಗೆ ಈಗ ಸೇಫ್ ಮತ್ತೆ ಸಸ್ಟೈನೇಬಲ್ ಈ ತರ ಪ್ರಾಡಕ್ಟ್ಸ್ ಬೇಕು, ಸುಸ್ಥಿರ ಮತ್ತು ಸೇಫ್ ಆಗಿರುವಂತ ಪ್ರಾಡಕ್ಟ್ಸ್ ಬೇಕು. ಸೊ ಆ ತರ ನಾವು ಅಂದ್ರೆ ಬೇವಿನ ಎಣ್ಣೆಯಿಂದ ಕೆಲವೊಂದು ಉತ್ಪನ್ನ ಮಾಡಿದ್ವಿ. ಆಮೇಲೆ ಆಂಟಿ ಫಂಗಲ್ ಅಂದ್ರೆ ಈ ಶಿಲೀಂಧ್ರ ನಾಶಕಗಳನ್ನ ಸೇಫ್ ಆಗಿರುವಂತ ಇದರಿಂದ ಮಾಡಿದ್ವಿ. ಸೊ ನಾವು ಎಷ್ಟೋ ಅರ್ಬನ್ ಗಾರ್ಡನರ್ಸ್ ಅಂದ್ರೆ ನಗರ ಕೃಷಿಕರುಗಳಿಗೆ ನಾವು ವರ್ಕ್ಶಾಪ್ ಮಾಡ್ತಿದ್ವಿ ಈ ಕೋವಿಡ್ಗಿಂತ ಮುಂಚೆ. ಒಂದು ವಾರದಲ್ಲಿ 20 ಜನರಿಗೆ ನಾವು ವರ್ಕ್ಶಾಪ್. ಆ ವರ್ಕ್ಶಾಪ್ ಅಂದ್ರೆ ಕಾರ್ಯಾಗಾರದಲ್ಲಿ ಏನಿರತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಬೀಜದ ಸಿಲೆಕ್ಷನ್, ಅಂದ್ರೆ ಸೀಡ್ ಸಿಲೆಕ್ಷನ್, ನಾವು ಹೇಗೆ ಯಾವ ರೀತಿ ಬೀಜವನ್ನ ತಗೋಬೇಕು, ಪಾಟಿಂಗ್ ಮಿಕ್ಸ್ ಹೆಂಗ್ ಮಾಡ್ಬೇಕು, ಪಾಟಿಂಗ್ ಮಿಕ್ಸ್ ಅಂದ್ರೆ ಬೆಳೆಯುವ ಒಂದು ಗೊಬ್ಬರ ಹೇಗ್ ಮಾಡ್ಬೇಕು, ಯಾವ ರೀತಿ ನಾಟಿ ಮಾಡ್ಬೇಕು, ಯಾವ ರೀತಿ ನೀರ್ ಹಾಕ್ಬೇಕು. ಈಗ ಮನೇಲಿ ನೀವೇ ಏನಾದ್ರೂ ಕೀಟನಾಶಕ ಮಾಡ್ಬೇಕು ಅಂದ್ರೆ ಯಾವ ತರ ಕ್ರಮ ಇದೆ, ನಿಮಗ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದ್ರೆ ಯಾವ ರೀತಿ ಪ್ರಾಡಕ್ಟ್ಸ್ ಗಳನ್ನ ನೀವು ಬಳಸ್ಬೋದು, ಯಾವ ಟೈಮ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು ಅಂದ್ರೆ ನೀವು ಆ ಫಲವನ್ನು ನೀವು ತೆಗಿಬಹುದು, ಆಮೇಲೆ ಯಾವಾಗ ಸಿಂಪಡಣೆ ಮಾಡಬೇಕು. ಈ ತರ ಕಾರ್ಯಾಗಾರದಲ್ಲಿ ಒಂದು ಫುಲ್ ಡೇ ಅಂದ್ರೆ ಒಂದು ಪೂರ್ತಿ ಒಂದ್ ದಿವಸದ ಕಾರ್ಯಾಗಾರ ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಅವರು ಮಾಡ್ತಿದ್ವು. ಆ ಕಾಲದಲ್ಲಿ ಡಾಕ್ಟರ್ BN ವಿಶ್ವನಾಥ್ ಅಂತ, ಹೀಸ್ ಪಯೋನಿಯರ್ ಇನ್ ಅರ್ಬನ್ ಟೆರೆಸ್ ಗಾರ್ಡನಿಂಗ್. ಎಷ್ಟೋ ಜನ ಒಂದು 45-50 ಸಾವಿರ ಜನರಿಗೆ ಪ್ರೇರಣೆ ನೀಡಿ ಒಂದು ಗುಂಪನ್ನು ಮಾಡಿದ್ವಿ. ಸೊ ಅವಾಗ ಊಟ ಫ್ರಾಮ್ ತೋಟ ಅಂತ ಒಂದು 3 ತಿಂಗಳಿಗೊಮ್ಮೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಒಂದು ಎಲ್ಲ ಈ ರೀತಿ ಒಂದು ಸೇರುವ ಒಂದು ಅವಕಾಶ, ಅಲ್ಲಿ ನಾವು ಮಾರಾಟ ಕೂಡ ಮಾಡಬಹುದು ಪ್ರೇರಣೆ ನೀಡಲಿಕ್ಕೆ.
ಊಟ ಫ್ರಾಮ್ ಯುವರ್ ತೋಟ. ನಿಮ್ಮ ಬೆಳೆಯನ್ನು ನೀವೇ ಬೆಳ್ಕೋಬಹುದು. ಹೇಗೆ ಮನೆ ಮೇಲೆ ಹೇಗೆ ಬೆಳಿಬಹುದು, ಆಮೇಲೆ ನಿಮ್ದು ಕಿಚನ್ ಗಾರ್ಡನ್ ಇದ್ರೆ, ನಿಮ್ಮ ಅಡುಗೆ ಮನೆ ಹಿಂದೆ ಜಾಗ ಇದ್ರೆ ಹೇಗೆ ಬೆಳಿಬಹುದು, ಬಾಲ್ಕನಿ ಇದ್ರೆ ಹೇಗೆ ಬೆಳಿಬಹುದು, ಈ ತರ ಬೆಳೆಯೋದು ಒಂದೇ ಅಲ್ಲ, ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗ್ ಮಾಡಬಹುದು ಅಂತ ಸಸ್ಯಗಳಿಂದ ತೆಗೆದಂತ ಕಷಾಯನ್ನ ಸಿಂಪಡಿಸಿ ಕೀಟನಾಶಕಗಳನ್ನು ಉಪಯೋಗಿಸಿ ಹಾಗೆ ಬೆಳೆಯೋದಕ್ಕೂ ನೀವು ಬೂಸ್ಟರ್ ನಾವು ಗೊಬ್ಬರ, ನೈಸರ್ಗಿಕ ಗೊಬ್ಬರ, ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ ಮತ್ತೆ ಹಸುವಿನ ಗೊಬ್ಬರ ಮಾಡಿ ನಾವು ಸಸ್ಯ ಪೋಷಕ ಅಂತಾನು ಮಾಡಿದ್ವಿ. ಸೊ ಇದು ನಮ್ಮ ಹಿನ್ನೆಲೆ. ನಾವು ಶುರು ಮಾಡಿದ್ದು ತಾರಸಿ ತೋಟ ಮತ್ತೆ ಸೇಫ್ ಗಾರ್ಡನಿಂಗ್ ಪ್ರಾಡಕ್ಟ್ಸ್. ಈಗ ಯಾವ ತೋಟಕ್ಕೆ ಬೇಕಾಗುವಂತ ಎಲ್ಲ ಉತ್ಪನ್ನಗಳನ್ನ ನಾವು ಶುರು ಮಾಡಿದ್ದು. ಈ ತರ ಕಾರ್ಯಾಗಾರ ಮಾಡುವಾಗ ನಮ್ಗೆ ಕೆಲವೊಂದು ಪ್ರಶ್ನೆ ಇತ್ತು. ನಾವು ಈ ಕಾವೇರಿ ವಾಟರ್, ಪೋರ್ಟೇಬಲ್ ವಾಟರನ್ನೇ ನಾವು ಪಾಟ್ಗೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಆದಷ್ಟು ನಾವು ಮರುಬಳಕೆ ಹೇಗೆ ಮಾಡೋದು? ಈಗ ನೀವು ಉದಾಹರಣೆಗೆ ವಾಷಿಂಗ್ ಮಷಿನ್ ಇಂದ ಬಂದ ನೀರನ್ನ ಹೇಗೆ ಮರುಬಳಕೆ ಮಾಡುವುದು, ಆಮೇಲೆ ಏನೋ ನೀವು ಪಾತ್ರೆ ತೊಳೆದ ನೀರನ್ನ ಮರುಬಳಕೆ ಮಾಡ್ಲಿಕ್ಕೆ ಆಗತ್ತಾ ಅಂತೆಲ್ಲ ಕ್ವಶನ್ಸ್ ಬರ್ತಾ ಇದ್ವಿ. ಆವಾಗ ವಿಜ್ಞಾನಿಗಳಾಗಿ ನಮ್ಮ ಕರ್ತವ್ಯ ಏನು, ಅದ್ರ ಬಗ್ಗೆ ನಾವು ಮತ್ತೆ ಸಂಶೋಧನೆ ಮಾಡೋದು. ಪ್ರಚಲಿತ ಈಗ ಇರುವಂತ ಉತ್ಪನ್ನಗಳಲ್ಲಿ ಈ ಮಾರ್ಜಿಕಗಳಿರ್ಬೋದು, ಡಿಟರ್ಜೆಂಟ್ಗಳಿರ್ಬೋದು, ಡಿಶ್ ವಾಶ್ ಜೆಲ್ಗಳಿರ್ಬೋದು, ಅಥವಾ ಫ್ಲೋರ್ ಕ್ಲೀನರ್ಗಳಿರ್ಬೋದು, ಏನು ಕೆಮಿಕಲ್ಸ್ ಇದೆ ಅದನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ನೀವು ಕಾಮನ್ ಆಗಿ ನೋಡಬಹುದಾದ್ರೆ ಒಂದು 20-25 ಹಾನಿಕಾರಕ ಅಂಶಗಳು ಇರುತ್ತೆ. ನಾನು ಕೆಲವೊಂದಷ್ಟೇ ಹೆಸರುಗಳು ಹೇಳ್ತೀನಿ. ಸೀವೇಜ್ ವಾಟರ್ ಅಂತ ಹೇಳಿ ಅದಲ್ಲ, ಇದು ಗ್ರೇ ವಾಟರ್. ಸೊ ಬೂದು ನೀರು ಅಂದ್ರೆ ನಮ್ಮ ಮನೆಯ ಕಿಚನ್ ಇಂದ ಬಾತ್ರೂಮ್ ಇಂದ ಹೋಗುವ ನೀರಿಗೆ ಬೂದು ನೀರು ಅಂದ್ರೆ ಗ್ರೇ ವಾಟರ್ ಅಂತ ಕಂಟಾಮಿನೇಟೆಡ್ ಇರೋದು. ಸೀವೇಜ್ ವಾಟರ್ ನೀವು ಹೇಳಿರೋದು ನಮ್ಮ ಟಾಯ್ಲೆಟ್ ಗಳಿಂದ ಹೋಗಿರೋದು ಸೀವೇಜ್ ವಾಟರ್, ಅದು ಬ್ಲ್ಯಾಕ್ ಇರುತ್ತೆ. ಸೊ ಈಗ ಬೂದು ವಾಟರ್ನ ನಾವು ಆದಷ್ಟು ಮರುಬಳಕೆ ಮಾಡಬಹುದು. ಯಾವಾಗ ಈ ತರ ನಮ್ಮ ನೈಸರ್ಗಿಕ ಮಾರ್ಜಕಗಳು, ನೈಸರ್ಗಿಕ ಶುಚಿಕಾರಕಗಳನ್ನು ನಾವು ಯೂಸ್ ಮಾಡಿದ್ರೆ, ಬಳಕೆ ಮಾಡಿದ್ರೆ, ನಿಜವಾಗ್ಲೂ ನಾವು ಬೂದು ನೀರು ಅಂದ್ರೆ ಸೇಫ್ ಗ್ರೇ ವಾಟರ್, ನಾವು ವರ್ಕ್ ಮಾಡ್ತಿರೋದೇ ಉದ್ದೇಶನೇ ಸೇಫ್ ಗ್ರೇ ವಾಟರ್. ನಿಮ್ಮ ಮನೆ ಬಾತ್ರೂಮ್ ಬಚ್ಚಲ ಮನೆಯಿಂದ ಬರೋ ನೀರು, ನೀವು ಕೈ ತೊಳೆದ ನೀರು, ನೀವು ಪಾತ್ರೆ ತೊಳೆದ ನೀರು ವಾತಾವರಣಕ್ಕೆ ಏನು ಹಾನಿಕಾರಕ ಮಾಡಬಾರ್ದು ಅಂತ ಉದ್ದೇಶದಿಂದ ಈ ಪ್ರಾಡಕ್ಟ್ಸ್ಗಳನ್ನು ನಾವು ಸಂಶೋಧನೆ ಶುರು ಮಾಡಿದ್ವಿ. ಇವು ನೀವು ನೋಡಿದ್ರೆ ಈಗ ರಾಸಾಯನಿಕಗಳು ಏನೇನಿರುತ್ತೆ, ಮುಖ್ಯವಾಗಿ ಸಲ್ಫೇಟ್ಗಳು, ಫಾಸ್ಫೇಟ್ಗಳು. ಸಲ್ಫೇಟ್ಗಳಲ್ಲಿ ಸೋಡಿಯಂ ಲಾರಿಲ್ ಸಲ್ಫೇಟ್ ಇರ್ಬೋದು, ಸೋಡಿಯಂ ಲಾರಿಲ್ ಈಥರ್ ಸಲ್ಫೇಟ್ ಇರ್ಬೋದು, ಇದೆಲ್ಲ ನೊರೆ ಬರಲಿಕ್ಕೆ ಕ್ಲೀನಿಂಗ್ಗೆ ಯೂಸ್ ಮಾಡ್ತಾರೆ. ಅದೇ ರೀತಿ ಫಾಸ್ಫೇಟ್ಗಳು ಗಡುಸು ನೀರನ್ನು ಮೃದು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿ ಎಷ್ಟೊಂದು ಬಂದ್ಬಿಟ್ಟಿದೆ ಈಗ, ಪಾಲಿಫಿನಾಲ್ಸ್ ಇರ್ಬೋದು, ಟ್ರೈಕ್ಲೋಸಾನ್ ಇರ್ಬೋದು, ನೀವು ಲೀಸ್ಟ್ ಮಾಡ್ತಾ ಹೋದ್ರೆ ಅರ್ಥ ಆಗಲ್ಲ, ಅಷ್ಟೊಂದು ಇದಿದೆ. ಸೊ ನಾವು ಇದನ್ನ ರಿಸರ್ಚ್ ಮಾಡಿದಾಗ ನಮ್ಗೆ ಸೈಂಟಿಸ್ಟ್ ಆಗಿ ನಮ್ಗೆ ಅರ್ಥ ಆಗತ್ತೆ ಏನಪ್ಪ ಇದು ಅಂತ. ದುಷ್ಪರಿಣಾಮಗಳು ಏನು ಅಂದ್ರೆ ಏನು, ಇದು ದುಷ್ಪರಿಣಾಮ ಅಂದ್ರೆ ಏನಂದ್ರೆ ಒಂದೇ ಸತಿ ನಿಮ್ಗೇನು ಕ್ಯಾನ್ಸರ್ ಬರೋದಿಲ್ಲ ಅಥವಾ ಇದಾಗಲ್ಲ. ನೀವು ನಿಧಾನ ಬಳಕೆ ಮಾಡಿ ಮಾಡಿ ಈಗ ಎಷ್ಟೊಂದು ಎಲರ್ಜಿಗಳಿರ್ಬೋದು, ಎಕ್ಸೇಮಾ ಅಂತ ಆಗತ್ತೆ, ಕೆಂಪು ಅದೆಲ್ಲ ಇಚ್ಚಿಂಗ್ ಆಗೋದು, ಅದೆಲ್ಲ ಈ ತರ ರಾಸಾಯನಿಕಗಳಿಂದಾನೇ ಆಗ್ತಾ ಇರೋದು. ಆಮೇಲೆ ಥ್ಯಾಲೇಟ್ಸ್ ಅಂತ ಅದು ಸ್ಮೆಲ್ ಬರ್ಲಿಕ್ಕೆ ಹಾಕ್ತಾರೆ, ಅದರಿಂದನೂ ಹಾರ್ಮೋನ್ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಎಷ್ಟೋ ಮಕ್ಕಳಲ್ಲಿ ಈಗ ಹೆಣ್ಣು ಮಕ್ಕಳಲ್ಲಿ ಬೇಗ ಋತುಮತಿಯರಾಗ್ತಾ ಇದ್ದಾರೆ. ಇದೆಲ್ಲ ಕಾರಣಗಳು ಹುಡುಕ್ತಾ ಹೋದ್ರೆ ಮೂಲ ಈ ತರ ರಾಸಾಯನಿಕಗಳಿಂದ ಆಗ್ತಾ ಇದೆ. ಸೊ ವಿಜ್ಞಾನಿಗಳು, ನಾವೆಲ್ಲ ವಿಜ್ಞಾನಿಗಳು, ನಾವು ಫೌಂಡರ್ಸ್, ನಾವು ಈಗ ಸಂಸ್ಥೆಗಳು, ಏನು ನಮ್ದು ಕರ್ತವ್ಯ, ಇದಕ್ಕೆ ಅಲ್ಟರ್ನೇಟಿವ್ ಏನು, ಇದಕ್ಕೆ ನಾವು ಹೇಗೆ ಬೇರೆ ನಾವು ಒಂದು ಮಾಡ್ಬೋದು ಅಂತ ವಿಚಾರ ಮಾಡಿದಾಗ, ಪ್ರಮೋದ್ ಅವರೇ ನೀವು ವಿಚಾರ ಮಾಡಿ, ನಾವು ಕೊಲೊನೈಸೇಷನ್ ಅಂದ್ರೆ ಈ ಬ್ರಿಟಿಷರು ಅಥವಾ ಬೇರೆ ಇವ್ರು ಬರೋಕ್ಕಿಂತ ಮೊದಲು ನಮ್ಮ ಪೂರ್ವಜರು ಏನು ಯೂಸ್ ಮಾಡ್ತಾ ಇರ್ಬೋದು, ನಮ್ಮ ತ್ವಚೆ ತಿಕ್ಲಿಕ್ಕೆ ಬೇವಿನ ಕಡ್ಡಿ, ಹಲ್ ತಿಕ್ಲಿಕ್ಕೆ ಬೇವಿನ ಕಡ್ಡಿ, ಇದಕ್ಕೆ ಈ ಕೆಲವು ಸಲ ಮಣ್ಣನ್ನೇ ಉಪಯೋಗಿಸ್ತಾರೆ. ನಾನು ಹೇಳ್ತೀನಿ ನಿಮ್ಗೆ, ಅಂಟುವಾಳಕಾಯಿ, ಶೀಗೆಕಾಯಿ, ನೀವು ಹೇಳ್ದಂಗೆ ಮಣ್ಣು, ಉತ್ತರ ಭಾರತದಲ್ಲಿ ಉಬ್ತನ್ ಅಂತ ಮಾಡ್ತಾರೆ. ಈ ಮುಲ್ತಾನಿ ಮಿಟ್ಟಿ, ಹೆಸರು ಮುಲ್ತಾನಿ ಮಿಟ್ಟಿ, ಬಟ್ ಆ ಮಿಟ್ಟಿ ಅಂದ್ರೆ ಆ ಮಣ್ಣು ಏನಿರುತ್ತಲ್ಲ ಅದಕ್ಕೆ ಬೇರೆ ಬೇರೆ ಹರ್ಬ್ಸ್ ಗಳನ್ನ ಅಂದ್ರೆ ಒಳ್ಳೆ ಒಂದು ಸಸ್ಯಗಳನ್ನು ಹಾಕಿ ಉಬ್ತನ್ ಅಂತ ಮಾಡ್ತಿದ್ರು. ಅದನ್ನ ಸ್ನಾನಕ್ಕಿಂತ ಮೊದಲು ಚೆನ್ನಾಗಿ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಿದ್ರು, ತ್ವಚೆಯ ಕಾಂತಿ ಅದು ಹೆಚ್ಚು ಮಾಡ್ತಿತ್ತು. ಆಮೇಲೆ ನಮ್ ಕಡೆ ಅಂದ್ರೆ ಕರಾವಳಿ ಮಲೆನಾಡು ಕಡೆ ಅಂಟುವಾಳಕಾಯಿಯನ್ನ ತಲೆಗೆ ಆಮೇಲೆ ಮೈಗೆ ಯೂಸ್, ಅದನ್ನೇ ಈಗಲೂ ನಮ್ಮ ಅಜ್ಜಿ ಅಂಟುವಾಳಕಾಯಿಯನ್ನೇ ಯೂಸ್ ಮಾಡೋದು. ಸೊ ಆಮೇಲೆ ಶೀಗೆಕಾಯಿ ಈ ಕಡೆ ಮೈಸೂರು ಪ್ರಾಂತ್ಯದಲ್ಲಿ ಮತ್ತೆ ಬೆಂಗಳೂರಲ್ಲೆಲ್ಲ ಶೀಗೆಕಾಯಿಲಿ ಅಂಟುವಾಳಕಾಯಿ ಹೋಯ್ತು, ಶಾಂಪೂ ಬಂತು. ಮುಲ್ತಾನಿ ಮಿಟ್ಟಿ ಹೋಯ್ತು,
ಸೋಪ್ ಬಂತು. ಸೊ ಇದೇ ತರ ನಾವು ವಿಚಾರ ಮಾಡಿದಾಗ ಒಂದು 1910 ಮೊದಲೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ವಿ. ಸೊ ಇದು ಪ್ರಕೃತಿ ನಮಗೆ ಕೊಟ್ಟ ಕೊಡುಗೆ. ಪ್ರಕೃತಿ ಎಷ್ಟೊಂದು ನಮಗೆ ಎಲ್ಲದಕ್ಕೂ ನೀವು ಹೇಳ್ದಂಗೆ ಪೇಸ್ಟ್ ಬದಲು ನಮ್ಗೆ ಬೇವಿನ ಕಡ್ಡಿ ಕೊಟ್ಟಿದೆ. ಇವನ್ ಕೆಲವರು ಇದ್ಲು ಯೂಸ್ ಮಾಡ್ತಾರೆ, ಇದ್ಲು ಇವಾಗ ಅದೇ ಮತ್ತೆ ಬರ್ತಾ ಇದೆ ವಿತ್ ಚಾರ್ಕೋಲ್. ಹೌದೌದು, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಚಾರ್ಕೋಲ್ ಇದೆಯಾ ಆ ತರ ಈಗ ಮತ್ತೆ ಬರ್ತಾ ಇದೆ. ಉಪ್ಪಿದ್ಯಾ ಅಂತ ಮೊದ್ಲು ಉಪ್ಪು ಇದ್ಲು ಅದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ರು. ಹೌದು, ನಮ್ಮ ಅಜ್ಜಂಗೆ ನಿಮ್ಮ ಅಜ್ಜಂಗೆ ನಮ್ಮ ಅಜ್ಜಂಗೆಲ್ಲ 95 ವರ್ಷ ಆದ್ರೂ ಹಲ್ಲು ಉದಿರ್ಲಿಲ್ಲ. ಹೌದು, ಯಾಕಂದ್ರೆ ದಿವಸ ರಾತ್ರಿ ಮಲಗುವಾಗ ಉಪ್ಪು ಮಾಡ್ತಿದ್ರು. ಸೊ ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದು ವೈಜ್ಞಾನಿಕವಾಗಿ ಅದು ಸರಿಯಾಗೇ ಇತ್ತು. ಆಮೇಲೆ ಎಷ್ಟೊಂದು ಈಗ ಅಂಟ್ವಾಳಕಾಯಿ ಇಟ್ಸ್ ಅ ಸಸ್ಟೈನೇಬಲ್. ನೀವು ಅದು ಮತ್ತೆ ನಾವು ಕಾಯನ್ನು ತಗೋತಾ ಇದೀವಿ, ಮರ ಕಟ್ ಮಾಡ್ತಾ ಇಲ್ಲ, ಮತ್ತೆ ಬರುತ್ತೆ ಅದು. ಅದನ್ನೇ ಸುಸ್ಥಿರ ಅಂದ್ರೆ ಏನು, ಸಸ್ಟೈನೇಬಲ್ ಬರೋದನ್ನ ತಗೊಂಡು ಅದನ್ನ ಪ್ರಿಸರ್ವ್ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ರು. ಶಿಕಾಕಾಯಿನೂ ಅಷ್ಟೇ, ವಿ ಆರ್ ಯೂಸಿಂಗ್ ಪಾಡ್. ಆ ಶಿಕಾಕಾಯಿಯನ್ನು ಏನಿರತ್ತಲ್ಲ ಅದನ್ನ ಮಾತ್ರ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ನಿಸರ್ಗ ನಮಗೆ ಕೊಟ್ಟೆ ಅಂತ ಗಿಫ್ಟ್. ಅಂದ್ರೆ ನಮ್ದು ಎಲ್ಲ ಪ್ರಾಡಕ್ಟ್ ಲೇಬಲ್ ಅಲ್ಲಿ ಇದೆ, ನೇಚರ್ಸ್ ಗಿಫ್ಟ್ ಟು ಕ್ಲೀನ್. ನಿಸರ್ಗ ನಮಗೆ ಒಂದು ಉಡುಗೊರೆ ಯಾಕೆ ಕೊಟ್ಟಿದೆ, ನೀವು ಉಪಯೋಗಿಸಿ ಅಂತ. ಆದ್ರೆ 1920 ಇರ್ಬೋದು, ನೀವು ಸ್ಟಡಿ ಮಾಡಿದ್ರೆ ಶುರುವಾಯ್ತು ಈ ಡಿಟರ್ಜೆಂಟ್ ಅಂದ್ರೆ ಪೌಡರ್ ಫಾರ್ಮಲ್ಲಿ ಬರುತ್ತೆ. ಅದರಲ್ಲಿ ಪೂರ್ತಿ ಕೆಮಿಕಲ್ಲೇ ಇರೋದು. ಈ ಜಾಹೀರಾತುಗಳ ಇದರಿಂದ ಪ್ರಭಾವದಿಂದ ನಮ್ದು ಮನಸ್ಸಿನ ವಿಚಾರ ಮಾಡೋ ದಾರೆ ಚೇಂಜ್ ಆಯ್ತು. ಸೊ ಇದು ಯೂಸ್ ಮಾಡಿದ್ರಷ್ಟೇ ಬಟ್ಟೆ ಕ್ಲೀನ್ ಮಾಡ್ಬೋದು. ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಜಾಹೀರಾತುಗಳು ಶುರುವಾದಾಗ ಈ ನಿಜವಾದ ವಿಜ್ಞಾನ ಮುಂಚೆ ಇತ್ತು ಅಂತ ಅನ್ಸುತ್ತೆ ನನಗೆ. ಈ ಜಾಹೀರಾತುಗಳು ಅಥವಾ ಈ ಕೊಲೊನೈಸೇಷನ್ ನೀವೇನ್ ಹೇಳಿದ್ರಲ್ಲ, ಅದು ಬರೋಕ್ಕಿಂತ ಮುಂಚೆ ನಮ್ಮ ಭಾರತೀಯ ಜೀವನದಲ್ಲಿ ಸನಾತನ ಧರ್ಮದಲ್ಲಿ ನಿಜವಾದ ವಿಜ್ಞಾನ ಇತ್ತು ಬದುಕೋ ರೀತಿಯಲ್ಲಿ. ನಿಜ. ಆದ್ರೆ ಇದು ವಿಜ್ಞಾನ ಅಂತ ನಾವು ಬಿಂಬಿಸಿದ್ವಿ ಜನಕ್ಕೆ. ಈ ಕೆಮಿಕಲ್ಸು, ಪ್ರಾಡಕ್ಟ್ಸು, ಇದು ನಾವು ಮುಂದುವರಿದ ಜನಾಂಗ, ನಾವು ನಾಗರಿಕತೆ ಹೋಗ್ತಾ ಇದೀವಿ ಅಂತ ನನಗೆಲ್ಲೋ ನಿಮ್ಮ ಮಾತುಗಳನ್ನ ಕೇಳಿದಾಗ ನೀವ್ ಹೇಳಿದ್ ಸರಿ. ಆದ್ರೆ ಇದೂನು ವಿಜ್ಞಾನನೇ. ಇದು ವಿಜ್ಞಾನ ಸುಸ್ಥಿರ ಜೀವನ ಶೈಲಿಗೆ ಆಗುವಂತ ವಿಜ್ಞಾನ ಅಲ್ಲ, ಸಸ್ಟೈನಬಿಲಿಟಿ ಇಲ್ಲ. ನಮ್ಮನ್ನ ಹಿಂದಿನವ್ರು ಮಾಡಿದ್ದು ಸುಸ್ಥಿರ, ಪ್ರಕೃತಿಗೆ ಏನೂ ಆಗ್ಬಾರ್ದು, ನಮಗೂ ಏನೂ ಆಗ್ಬಾರ್ದು, ನಾವೊಬ್ರಷ್ಟೇ ಬದುಕೋದಲ್ಲ, ಪ್ರಕೃತಿನೂ ಇದೆ. ಆ ಒಂದು ಯೋಚನೆಯಲ್ಲಿ ನಾವು ಬದುಕಿದ್ದು ಪೂರ್ವಜರು. ಆಮೇಲೆ ಬಂದಿದ್ದು ಸ್ವಲ್ಪ ಕ್ಷಿಪ್ರ, ಬೇಗ ಬಟ್ಟೆ ವಾಶ್ ಮಾಡ್ಬೇಕು ಅಂದ್ರೆ ಬೇಗ ಮುಗಿಬೇಕು, ಬೇಗ ಸೋಪು ಸ್ನಾನ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಸ್ವಲ್ಪ ಜೀವನ ಶೈಲಿ ಬದಲಾವಣೆ ಆಯ್ತು. ಸೊ ಈಗ ಜನರಿಗೆ ಅದು ಮನವರಿಕೆ ಆಗ್ತಾ ಇದೆ. ಯಾವಾಗ ನಮ್ಗೆ ಬೇರೆ ಬೇರೆ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ ಆಗೋದು, ಆಮೇಲೆ ಏನೋ ಒಂದು ಜಾಸ್ತಿ ಆಗ್ತದೆ. ಈಗ ನಾನೀಗ ಹೇಳ್ತಾ ಇರೋದು ಬರೀ ಸೌಂದರ್ಯವರ್ಧಕಗಳು ಮತ್ತೆ ಕ್ಲೀನರ್ಸ್ ಅಂದ್ರೆ ಶುಚಿಕಾರಕಗಳು. ಇನ್ನು ನಾವು ನಮ್ಮ ಫುಡ್ ಇದಕ್ಕೆ ಹೋದ್ರಂತೂ ನಿಮ್ಗೆ ಗೊತ್ತು ಎಷ್ಟೊಂದು, ಅದೊಂದು ಬೇರೆನೆ ಟಾಪಿಕ್ ಮಾಡ್ಬೋದು ನೀವು. ಎಷ್ಟೊಂದು ನಾವು ಅಡಲ್ಟ್ರೇಟೆಡ್ ಫುಡ್ ಅನ್ನ ನಾವು ಸೇವಿಸ್ತಾ ಇದ್ದೀವಿ. ಸೊ ನಮ್ಮ ಪೂರ್ವಜರು ಅವ್ರದ್ದು ಆಹಾರ ಕೂಡ ಸಾತ್ವಿಕ ಆಹಾರ ಇತ್ತು. ಆಮೇಲೆ ಬಳಕೆ ಮಾಡುವಂತ ಎಲ್ಲಾ ಪದಾರ್ಥಗಳನ್ನು ಕಲುಷಿತ ಆಗಿರ್ಲಿಲ್ಲ. ಆಮೇಲೆ ಯಾವಾಗ ನಮ್ಮ ಜೀವನ ಶೈಲಿಯಲ್ಲಿ ಬದಲಾಕೊಂಡು ಆವಾಗ ಪ್ಲಾಸ್ಟಿಕ್ ಇರ್ಲಿಲ್ಲ. ಇವಾಗ ನೀವು ನೋಡಿದ್ರೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ಇದೆ. ಸೊ ನಾನು ಯಾಕೆ ಇದಿಷ್ಟನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಂಸ್ಥೆ, ನಾವು ಬಯೋಲಾಜಿಕಲ್ ರಿಸರ್ಚ್ ಇನೋವೇಷನ್ ಸೆಂಟರ್ ಅಂಡ್ ಸೊಲ್ಯೂಷನ್, ಶಾರ್ಟ್ ಫಾರ್ಮಲ್ ಬ್ರಿಕ್ಸ್ ಬಯೋ ಅಂತ ಏನಿದೆಯಲ್ಲ, ನೀವು ಇಷ್ಟೆಲ್ಲ ಕಷ್ಟಪಡೋ ಬದಲು ಆರಾಮಾಗಿ ಮಲ್ಟಿನ್ಯಾಷನಲ್ ಕಂಪ್ನಿ ನಿಮ್ಗೆ ಒಳ್ಳೆ ಕೆಲಸ ಇತ್ತು, ಇಲ್ಲ ನಿಮ್ಗೆ ಯೂನಿವರ್ಸಿಟಿ ಯಾವ್ದಾದ್ರು ಫಾರಿನ್ ಯೂನಿವರ್ಸಿಟಿಲಿ ನೀವು ಆರಾಮಾಗಿ ಒಬ್ಬ ಪ್ರೊಫೆಸರ್ ಆಗಿರ್ಬೋದಾಗಿತ್ತು, ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲರಿ, ಹೌದು, ಒಳ್ಳೆ ಅವಕಾಶ ಇತ್ತು. ನನಗೂ ಕೂಡ ನಾರ್ವೆಯಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋ ಅಂತ ಸೆಲೆಕ್ಷನ್ ಆಗಿತ್ತು, ನಾನು ಹೋಗಿಲ್ಲ. ನಾನು ಮೊದಲೇ ಹೇಳಿದಂತೆ ಏನಾದರೂ ಒಂದು ಮಾಡಬೇಕು ನಮ್ಮ ಸಮಾಜಕ್ಕೆ, ಆಮೇಲೆ ನಾನು ಬೇರೆಯವ್ರಕ್ಕಿಂತ ಏನಾದರೂ ವಿಭಿನ್ನ ಆಗಿರಬೇಕು ಅಂತ ಒಂದು ನನ್ನ ಉದ್ದೇಶ ಇತ್ತು. ಅಫ್ಕೋರ್ಸ್ ಚಾಲೆಂಜಸ್ ಇರುತ್ತೆ, ಏನು ಒಂದೇ ದಿವಸದಲ್ಲಿ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಹೆಂಡತಿ ಮತ್ತು ಅವರ ಸಪೋರ್ಟ್ ಕೂಡ ಅವ್ರದ್ದು ಇದ್ದಿದ್ರಿಂದ ಈ ಒಂದು ಈಗ ಯಾವುದೇ ಒಂದು ಉದ್ಯಮ ಮಾಡಬೇಕಾದ್ರೆ ಬರೀ ಒಬ್ಬನ ಹತ್ರ ಮಾಡೋಕ್ಕಾಗಲ್ಲ. ಸೊ ನಮ್ಮದು ಪಾರ್ಟ್ನರ್ಸ್ ಕೂಡ ನಮ್ಮದು ಅವರು ಒಂದು ಒಳ್ಳೆ ಮೈಂಡ್ ಸೆಟ್ ಇರಬೇಕು, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಇದೆಲ್ಲ ಆದಾಗ ಒಂದು ಒಳ್ಳೆ ಸಂಸ್ಥೆಯನ್ನು ನಾವು ಹುಟ್ಟು ಹಾಕ್ಬೋದು ಅಂತ ನಮ್ಗೆ ಒಂದು ಉದಾಹರಣೆ ಇದಕ್ಕೆ. ಇವಾಗ ನಮ್ಮದು ಆಲ್ಮೋಸ್ಟ್ ಅಮೆಝಾನ್ನಲ್ಲಿ ಸಿಗತ್ತೆ, ಫ್ಲಿಪ್ಕಾರ್ಟ್, ಈ ಭಾರತದ ಎಲ್ಲ ಕಡೆನೂ ನಮ್ಮ ಉತ್ಪನ್ನಗಳು ಸಿಗತ್ತೆ. ಅಂಟುವಾಳಕಾಯಿ, ಸೀಗೆಕಾಯಿ ಹಾಗೂ ಇನ್ನಿತರೆ ಸಸ್ಯಜನ್ಯ ಪದಾರ್ಥಗಳಿಂದ ನಾವು ಉತ್ಪನ್ನಗಳನ್ನು ಮಾಡ್ತೀವಿ. ಬಟ್ಟೆ ತೊಳೆಯುವ ಲಿಕ್ವಿಡಿಂದ ಹಿಡಿದು ಕೈ ತೊಳೆಯುವಂಥ ಜೆಲ್ವರೆಗೂ ನಾವು ಮಾಡ್ತೀವಿ, ಯಾವುದೇ ರಾಸಾಯನಿಕಗಳಿಲ್ಲದೆ.
ನೀವು ಕೇಳ್ಬೋದು ಬಟ್ಟೆಗೆ ತೊಳೆಯೋದ್ರಲ್ಲಿ ಏನು ಡಿಫ್ರೆನ್ಸ್ ಇದೆಯಪ್ಪ, ಬೇರೆ ನಿಮ್ಮದು ಡಿಟರ್ಜೆಂಟ್ ಪೌಡರ್ ಮಾರ್ಜಕಗಳಿಂದ ನಿಮ್ದು ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಬಟ್ಟೆ ತೊಳೆಯೋದು ನೀವು ಲಿಕ್ವಿಡ್ ಯೂಸ್ ಮಾಡಿದ್ರೆ ಬಟ್ಟೆಯ ಬಾಳಿಕೆ ಜಾಸ್ತಿ ಬರುತ್ತೆ. ಯಾಕೆಂದರೆ ನಾವು ಯಾವುದೇ ಬ್ಲೀಚಿಂಗ್ ಏಜೆಂಟ್ಸ್ಗಳನ್ನು ಅದನ್ನು ಯೂಸ್ ಮಾಡಲ್ಲ. ಬಟ್ಟೆ ನೀವು ತಗೊಳ್ಳುವಾಗ ಹೆಂಗಿರುತ್ತೋ ನೀವು ವಾಶ್ ಮಾಡ್ತಾ ಮಾಡ್ತಾ ಅದರ ಕಲರ್ ಹೋಗುತ್ತೆ, ಮತ್ತೆ ಅದರ ಡ್ಯೂರೇಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಆ 3 ಉದ್ದೇಶ ನಾವೇನು ಹೇಳ್ತಿದ್ದೀನಿ. ನಮ್ಮದು ಒಂದು ಉದ್ದೇಶ ಪ್ರಕೃತಿಗೆ ಏನೂ ಆಗಬಾರ್ದು, ನಮ್ಮ ತ್ವಚೆಗೆ ಏನಾಗಬಾರ್ದು. ಆಮೇಲೆ ಅಂಟುವಾಳಕಾಯಿ ಮತ್ತು ಶಿಕಾಕಾಯಿ ಅಂತ ಉತ್ಪನ್ನಗಳು, ಅದಕ್ಕೆ ವ್ಯಾಲ್ಯೂ ಎಡಿಷನ್, ಅದಕ್ಕೆ ನಾವು ಏನಾದರೂ ಮತ್ತೆ ಅದನ್ನ ಉತ್ಪನ್ನಗಳನ್ನು ಹೆಚ್ಚಾಗಬೇಕು. ರೈತರಿಗೆ ಅದ್ರ ಬಗ್ಗೆ ಎಷ್ಟೋ ಜನ ಅದರದ್ದು ಪ್ರಾಮುಖ್ಯತೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಮತ್ತೆ ಅದನ್ನ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದಟ್ ಗ್ಲೋರಿ. ಹೆಚ್ಚು ಜನ ಅದನ್ನ ಬೆಳಿಬೇಕು, ಹೆಚ್ಚು ಮರಗಳು ಅಂಟುವಾಳಕಾಯಿ, ಈಗ ಹೊಲದ ಅಂಚಿನಲ್ಲಿ ಇಂಥ ಮರಗಳನ್ನು ಹಾಕ್ಬೋದು, ಹೆಚ್ಚು ಶಿಕಾಕಾಯಿ ಬೆಳಿಬೇಕು. ಇದರಿಂದ ಸರ್ಕ್ಯುಲರ್ ಎಕಾನಮಿ, ಅಂದರೆ ನಾವು ಬೆಳೆದದ್ದನ್ನೇ ನಾವು ಉಪಯೋಗಿಸಿ ಮಾಡ್ಬೋದು, ನಮ್ಮ ಹಣ ನಮ್ಮಲ್ಲೇ ಉಳಿಯುತ್ತೆ. ಸೊ ಈ ಒಂದು ಉದ್ದೇಶನೂ ಇದೆ. ಸೊ ಈ ಒಂದು ನಮ್ಮ ಇನೋವೇಷನ್, ಅಂದರೆ ನಮ್ಮ ಈ ಪ್ರಾಡಕ್ಟ್ಸ್ಗೆ ನಮ್ಮ ಗೌರ್ಮೆಂಟು ಮಾನ್ಯತೆ ನೀಡಿದೆ. 2021ರಲ್ಲಿ ನಮಗೆ RKVI ರಫ್ತಾರ್ ಪ್ರೋಗ್ರಾಮ್, ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿ ಈ ಅಂಟುವಾಳಕಾಯಿ ಉಪಯೋಗಿಸಿ ಸ್ಟೇನ್ ರಿಮೂವರ್, ಅಂದರೆ ನಾವು ಬಟ್ಟೆ ಕೊಳೆಯ ತೆಗೆಯುವಂಥ ಒಂದು ಉತ್ಪನ್ನ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಅದಕ್ಕೆ 19 ಲಕ್ಷದ ಅನುದಾನ ನೀಡಿದೆ ಗೌರ್ಮೆಂಟ್. ಅಂದರೆ ಗೌರ್ಮೆಂಟ್ ಮಾನ್ಯತೆ ಪಡೆದ ಸಿರ್ಕಾಟ್, ಅಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಆನ್ ಕಾಟನ್ ಟೆಕ್ನಾಲಜಿ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಅಲ್ಲಿ ರಿಸರ್ಚ್ ಮಾಡಿ ಇದು ನಿಜವಾಗ್ಲೂ ಕೊಳೆ ತೆಗಿತಾ ಇದೆ, ಇದು ಒಂದು ನಾವೀನ್ಯತೆ ಹೊಂದಿರುವ ಉತ್ಪನ್ನ ಅಂತ ಹೇಳಿ ಗೌರ್ಮೆಂಟ್ ನಮಗೆ 19 ಲಕ್ಷ ಅನುದಾನ ಕೂಡ ನೀಡಿದೆ. ಆ ಅನುದಾನದಲ್ಲಿ ನಾವು ಬೇರೆ ಬೇರೆ ಉಪಕರಣಗಳನ್ನು ಖರೀದಿ ಮಾಡ್ಬೋದು. ಆಮೇಲೆ ರೈತರುಗಳ ಸಂಘ ಮಾಡಿಬಿಟ್ಟು ಅವರಿಗೆ ಇದರ